ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ಆಪ್ಷನ್ಸ್ ಟ್ರೇಡಿಂಗ್ ಮಾಸ್ಟರಿ ಅನ್ನೋ ಒಂದು ಹೊಸ ಸರಣಿ ಶುರು ಮಾಡ್ತಾ ಇದ್ದೀವಿ. ಆಪ್ಷನ್ಸ್ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಒಂದು ರೀತಿ ಕನ್ಫ್ಯೂಷನ್, ಸ್ವಲ್ಪ ಭಯಾನೂ ಇರುತ್ತೆ. ಯಾಕೆಂದ್ರೆ ಅದು ತುಂಬಾನೇ ಕಾಂಪ್ಲೆಕ್ಸ್ ಅನ್ಸುತ್ತೆ. ಆದ್ರೆ ಈ ಕಾಂಪ್ಲೆಕ್ಸ್ ವಿಷಯನ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಮಾಡೋಸೋದೇ ನಮ್ಮ ಉದ್ದೇಶ. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೇವಲ ಒಂದಷ್ಟು ಸಾವಿರ ಹಾಕಿ ಲಕ್ಷಗಟ್ಲೆ ದುಡ್ಡು ಮಾಡಬಹುದು ಅಂತ ಈ ಮಾತು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತಾರೆ ಅಲ್ವಾ? ಹೌದು, ಅದಕ್ಕೆ ಆಪ್ಷನ್ಸ್ ಟ್ರೇಡಿಂಗ್ ಅಂತಾರೆ. ಆದ್ರೆ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ವಾರ್ನಿಂಗ್ ಇದೆ. ಎಷ್ಟು ಫಾಸ್ಟಾಗಿ ಪ್ರಾಫಿಟ್ ಮಾಡೋ ಚಾನ್ಸ್ ಇದೆಯೋ ಅಷ್ಟೇ ಫಾಸ್ಟಾಗಿ ನಾವು ಹಾಕಿದ ಹಣ ಝೀರೋ ಆಗೋ ರಿಸ್ಕ್ ಕೂಡ ಇದೆ. ಇದು ಆಟದ ಇನ್ನೊಂದು ಮುಖ. ಇದನ್ನ ತಿಳ್ಕೊಳ್ದೆ ಮುಂದೆ ಹೋಗೋದು ತುಂಬಾನೇ ಡೇಂಜರಸ್. ಅಂದ್ರೆ ಬರೀ ಲಾಭದ ಆಸೆ ಇಟ್ಕೊಂಡು ಈ ಆಟಕ್ಕೆ ಇಳಿಯೋದು ಸರಿಯಲ್ಲ. ನೋಡಿ, ಯಾವುದೇ ಗೇಮ್ ಗೆಲ್ಲೋಕ್ಕೂ ಮುಂಚೆ ಅದರ ರೂಲ್ಸ್ ತಿಳ್ಕೋಬೇಕು ಅಲ್ವಾ? ಹಾಗಾದ್ರೆ ಬನ್ನಿ, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಆಪ್ಷನ್ಸ್ ಟ್ರೇಡಿಂಗ್ನ ಬೇಸಿಕ್ ರೂಲ್ಸನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಳ್ಳೋಣ. ಇದು ಅರ್ಥ ಆದ್ರೆ ಸಾಕು, ಸ್ಟಾಕ್ ಮಾರ್ಕೆಟ್ನ ಆಪ್ಷನ್ಸ್ ಕೂಡ ಏಕ್ದಮ್ ಈಸಿಯಾಗಿ ಅರ್ಥ ಆಗುತ್ತೆ. ಬೆಂಗಳೂರಲ್ಲಿ ಒಂದು ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಇವತ್ತಿನ ಬೆಲೆ 1 ಕೋಟಿ ರೂಪಾಯಿ. ಮುಂದಿನ ತಿಂಗಳೇ ಅಲ್ಲೊಂದು ದೊಡ್ಡ ಕಂಪನಿ ಬರ್ತಿದೆ, ಅದಕ್ಕೆ ಆ ಸೈಟ್ ಬೆಲೆ 1,20,00,000 ಆಗೇ ಆಗತ್ತೆ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ. ಆದ್ರೆ ಆ ಸೈಟ್ ತಗೋಬೇಕು ಅನ್ನೋರತ್ರ ಸದ್ಯಕ್ಕೆ 1 ಕೋಟಿ ರೂಪಾಯಿ ಕ್ಯಾಶ್ ಇಲ್ಲ. ಆಗ ಅವರು ಒಂದು ಐಡಿಯಾ ಮಾಡ್ತಾರೆ. 2 ಲಕ್ಷ ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಡ್ತಾರೆ. ಅವರು ಸೈಟ್ ಓನರ್ ಹತ್ರ ಹೋಗಿ ಈ ಥರ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ನೋಡಿ, ನಾನೀಗ ನಿಮಗೆ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಮತ್ತು 1 ತಿಂಗಳೊಳಗಡೆ ಇದೇ 1 ಕೋಟಿ ರೂಪಾಯಿಗೆ ನಿಮ್ಮ ಸೈಟನ್ನ ಖರೀದಿ ಮಾಡೋ ಹಕ್ಕನ್ನ ನಾನ್ ತಗೊಳ್ತೀನಿ ಅಂತ. ಈಗ ನೋಡಿ, ಈ ಸಿಂಪಲ್ ಪ್ರಾಪರ್ಟಿ ಅಗ್ರಿಮೆಂಟ್ನಲ್ಲೇ ಆಪ್ಷನ್ಸ್ ಕಾಂಟ್ರಾಕ್ಟ್ನ 3 ಮುಖ್ಯವಾದ ಪದಗಳು ಅಡಗಿವೆ. ಅವು ಯಾವ್ಯಾವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ, ಆ 2 ಲಕ್ಷ ರೂಪಾಯಿ ಟೋಕನ್ ಅಡ್ವಾನ್ಸ್ ಇದೆಯಲ್ಲ, ಆಪ್ಷನ್ಸ್ ಜಗತ್ತಿನಲ್ಲಿ ಅದನ್ನೇ ಪ್ರೀಮಿಯಂ ಅಂತ ಕರೆಯೋದು. ಇದು ಅಗ್ರಿಮೆಂಟ್ ಮಾಡ್ಕೊಳ್ಳೋ ಹಕ್ಕಿಗೋಸ್ಕರ ಕಟ್ಟೋ ಹಣ, ಇದು ವಾಪಸ್ ಬರಲ್ಲ. ಎರಡನೇದು, ಆ 1 ಕೋಟಿ ರೂಪಾಯಿ ಅಂದ್ರೆ ಯಾವ ಬೆಲೆಗೆ ಸೈಟ್ ತಗೊಳ್ಳಕ್ ಮಾತಾಡಿದಾರೋ ಆ ಫಿಕ್ಸ್ ಆದ ಬೆಲೆ ಇದೆಯಲ್ಲ, ಅದನ್ನೇ ಆಪ್ಷನ್ಸ್ ಟ್ರೇಡಿಂಗ್ನಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತಾರೆ. ಇದು ಮೊದಲೇ ಡಿಸೈಡ್ ಆದ ಪ್ರೈಸ್. ಮತ್ತು ಕೊನೆಗೆ ಆ 1 ತಿಂಗಳ ಟೈಮ್ ಇದೆಯಲ್ಲ, ಅದನ್ನೇ ಎಕ್ಸ್ಪೈರಿ ಅಂತ ಕರೆಯೋದು. ಈ ಟೈಮ್ ಮುಗಿದ ಮೇಲೆ ಆ ಅಗ್ರಿಮೆಂಟ್ಗೆ ಯಾವ ವ್ಯಾಲ್ಯೂನೂ ಇರೋದಿಲ್ಲ. ಸರಿ, ಈಗ ನಮಗೆ ಪ್ರೀಮಿಯಂ, ಸ್ಟ್ರೈಕ್ ಪ್ರೈಸ್ ಮತ್ತು ಎಕ್ಸ್ಪೈರಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಪ್ರಾಪರ್ಟಿ ಡೀಲ್ನಲ್ಲಿ ಮುಂದೆ ಏನಾಗಬಹುದು? 2 ಮುಖ್ಯ ಸಾಧ್ಯತೆಗಳನ್ನ ನೋಡೋಣ. ಮೊದಲನೇ ಸಿನಾರಿಯೋ ನೋಡೋಣ. ಅಂದ್ಕೊಂಡ ಹಾಗೆ ಸೈಟ್ ಬೆಲೆ 1,02,00,000 ರೂಪಾಯಿ ಆಯ್ತು. ಆಗ ಖರೀದಿದಾರರು ತಮಗಿರೋ ಹಕ್ಕನ್ನ ಬಳಸಿ ಅಗ್ರಿಮೆಂಟ್ ಪ್ರಕಾರ 1 ಕೋಟಿಗೆ ಸೈಟನ್ನ ತಗೊಂಡು ತಕ್ಷಣವೇ ಮಾರ್ಕೆಟ್ನಲ್ಲಿ 1,02,00,000ಕ್ಕೆ ಅದನ್ನ ಮಾರಿಬಿಡ್ತಾರೆ. ಆಗ ಅವರಿಗೆ ಸಿಕ್ಕ ಲಾಭ 20 ಲಕ್ಷ. ಅದರಲ್ಲಿ ಅವರು ಕೊಟ್ಟ 2 ಲಕ್ಷ ಪ್ರೀಮಿಯಂ ಕಳೆದ್ರೆ ನೆಟ್ ಪ್ರಾಫಿಟ್ ಬರೋಬ್ಬರಿ 18 ಲಕ್ಷ. ಸೂಪರ್ ಅಲ್ವಾ? ಸರಿ, ಈಗ ಎರಡನೇ ಸಿನಾರಿಯೋ. ಒಂದು ವೇಳೆ ಸೈಟ್ ಬೆಲೆ 80 ಲಕ್ಷಕ್ಕೆ ಇಳಿದುಬಿಟ್ರೆ ಏನಾಗುತ್ತೆ? ಆಗ ಖರೀದಿದಾರರು ಆ ಸೈಟನ್ನ ತಗೊಳಕ್ ಹೋಗೋದಿಲ್ಲ. ಯಾಕೆ ಹೇಳಿ? ಮಾರ್ಕೆಟ್ನಲ್ಲೇ ಅದಕ್ಕಿಂತ ಕಮ್ಮಿ ರೇಟ್ಗೆ ಸಿಕ್ತಿರುವಾಗ ಯಾಕೆ 1 ಕೋಟಿ ಕೊಟ್ಟು ತಗೋತಾರೆ? ಹಾಗಾಗಿ ಅವರಿಗೆ ಆಗೋ ನಷ್ಟ ಎಷ್ಟು? ಕೇವಲ ಅವರು ಕಟ್ಟಿದ ಆ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾತ್ರ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ನಷ್ಟ ಲಿಮಿಟೆಡ್ ಆಗಿದೆ. ಬೆಲೆ ಎಷ್ಟೇ ಕೆಳಗೆ ಹೋದ್ರೂ ಸರಿ, ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ ಕಟ್ಟಿದ ಪ್ರೀಮಿಯಂ ಮಾತ್ರ, ಅಂದ್ರೆ ಆ 2 ಲಕ್ಷ ರೂಪಾಯಿ. ನೋಡಿ, ಲಾಭಕ್ಕೆ ಲಿಮಿಟ್ ಇಲ್ಲ, ಆದ್ರೆ ನಷ್ಟಕ್ಕೆ ಲಿಮಿಟ್ ಇದೆ. ಸರಿ, ಇಲ್ಲಿಯವರೆಗೂ ಅರ್ಥ ಮಾಡಿಕೊಂಡ ಈ ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ಅನ್ನ ಈಗ ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಅಪ್ಲೈ ಮಾಡೋಣ. ರಿಯಲ್ ಎಸ್ಟೇಟ್ ಡೀಲ್ನಲ್ಲಿ ನಾವು ನೋಡಿದ ಪ್ರತಿಯೊಂದು ಪಾಯಿಂಟ್ ಕೂಡ ಸ್ಟಾಕ್ ಆಪ್ಷನ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ಕಾನ್ಸೆಪ್ಟ್ ಒಂದೇ. ಅಲ್ಲಿ ಸೈಟ್ ಇತ್ತು, ಇಲ್ಲಿ ಸ್ಟಾಕ್ ಅಥವಾ ನಿಫ್ಟಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಹಾಗಾದ್ರೆ ಇದನ್ನೇ ಸ್ಟಾಕ್ ಮಾರ್ಕೆಟ್ಗೆ ಅನ್ವಯಿಸಿದ್ರೆ, ಒಂದು ವೇಳೆ ನಿಫ್ಟಿ ಅಥವಾ ಯಾವುದೋ ಒಂದು ಸ್ಟಾಕ್ ಬೆಲೆ ಮೇಲೆ ಹೋಗುತ್ತೆ ಅಂತ ಅನ್ಸಿದ್ರೆ, ಪೂರ್ತಿ ದುಡ್ಡು ಹಾಕಿ ಅದನ್ನ ತಗೊಳ್ಳೋ ಬದಲು ಕೇವಲ ಒಂದು ಚಿಕ್ಕ ಪ್ರೀಮಿಯಂ ಕಟ್ಟಿ ಅದರ ಆಪ್ಷನ್ ತಗೋಬಹುದು. ಅಂದ್ಕೊಂಡ ಹಾಗೆ ಮಾರ್ಕೆಟ್ ಮೇಲೆ ಹೋದ್ರೆ ಲಾಭ ದುಡ್ಡದಾಗಿರುತ್ತೆ. ಒಂದು ವೇಳೆ ನಮ್ಮ ಲೆಕ್ಕಾಚಾರ ಉಲ್ಟಾ ಆದ್ರೆ ನಷ್ಟ ನಾವು ಕಟ್ಟಿದ್ದ ಪ್ರೀಮಿಯಂಗೆ ಮಾತ್ರ ಸೀಮಿತವಾಗಿರುತ್ತೆ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಿರೀಕ್ಷಿಸಿ ಮಾಡೋ ಈ ಥರದ ಅಗ್ರಿಮೆಂಟ್ಗೆ ಟೆಕ್ನಿಕಲ್ ಆಗಿ ಕಾಲ್ ಆಪ್ಷನ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಂದು ವಸ್ತುವನ್ನ ಖರೀದಿಸುವ ಹಕ್ಕಿನ ಒಪ್ಪಂದ. ಇಲ್ಲಿವರೆಗೂ ನಾವು ಮಾರ್ಕೆಟ್ ಮೇಲೆ ಹೋದಾಗ ಹೇಗೆ ಪ್ರಾಫಿಟ್ ಮಾಡೋದು ಅಂತ ನೋಡಿದ್ವಿ. ಆದ್ರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಾರುಕಟ್ಟೆ ಕೆಳಗೆ ಬೀಳ್ತಾ ಇದ್ರೂ ಕೂಡ ಲಾಭ ಮಾಡೋ ಒಂದು ವಿಧಾನ ಇದೆ.
ಸಾಮಾನ್ಯವಾಗಿ ಮಾರ್ಕೆಟ್ ಬಿದ್ರೆ ಲಾಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಬೀಳೋ ಮಾರ್ಕೆಟ್ನಲ್ಲೂ ಲಾಭ ಮಾಡೋದು ಹೇಗೆ? ಅದರ ಸೀಕ್ರೆಟ್ ಏನು? ಅದನ್ನ ನಮ್ಮ ಮುಂದಿನ ಭಾಗದಲ್ಲಿ ಡೀಟೇಲ್ ಆಗಿ ನೋಡೋಣ. ಅಲ್ಲಿವರೆಗೂ ನಮ್ ಜೊತೆ ಇರಿ.